ಶಾಪುರ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಅಯ್ಯಾಳ ಹೋಬಳಿಯಲ್ಲಿ ಬರ್ತಕ್ಕಂಥ ಗೌಡೂರು ಗ್ರಾಮದಲ್ಲಿ ಸರ್ವೆ ನಂಬರ್ 129ದಲ್ಲಿ 4 ಎಕರೆ 33 ಗುಂಟೆ ಸರ್ಕಾರಿ ಜಾಗವನ್ನು ಸರ್ಕಾರಿ ಅಧಿಕಾರಿಗಳು ರಕ್ಷಣೆ ಮಾಡದೆ ಕೆಲವು ಪಟ್ಟಭದ್ರ ಶಕ್ತಿಗಳಿಗೆ ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿವಸ ಗಳೆ ಹೊಡೆದು ಉಳುಮೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಂಬಂಧಿಸಿದ ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿವಿ. ತಕ್ಷಣ ತಹಸೀಲ್ದಾರ್ ಮತ್ತು RI ಕುಲಕರ್ಣಿ ಅವರು ತಕ್ಷಣ ಸ್ಪಾಟಿಗೆ ಏನದ ಪೊಲೀಸ್ ಸಂಘಟನೆ ಬಂದೋಬಸ್ತ್ ಮ್ಯಾಗ ಅದನ್ನು ತೆರವುಗೊಳಿಸಿ ಮುಂದೆ ಅನುಕೂಲ ಮಾಡಿಕೊಡ್ಬೇಕು. ಅಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲ, ಸ್ಮಶಾನಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಹೊರತಾಗಿ ಹಿಂಗೇನೋ ಮಾಡಿದ್ರಂದರೆ ಅವರು ಮೂವರು ಕುಲಕರ್ಣಿ RI ಮತ್ತು ತಹಸೀಲ್ದಾರ್ ಮೂವರ ಮ್ಯಾಗ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಅಯ್ಯಾಳದಲ್ಲಿ ಇರತಕ್ಕಂಥ ಪ್ರಮುಖ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದೆ. ಇರ್ತಕ್ಕಂಥ ವ್ಯವಸ್ಥೆ ಅದ ಸರ್ಕಾರಿ ಜಾಗ ಅವ್ರು ರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅದನ್ನ ಯಾಕಂದ್ರೆ ಆಮೇಲೆ ಹೇಳಿ ಸರ್, ಇದು ಗೌಡೂರು ಸರ್, ಶಾಪುರ ತಾಲೂಕಿನ ಗೌಡೂರು ಅಯ್ಯಾಳ ಹೋಬಳಿ. ಸರ್ ಒಂದು ವಾರ ಅನ್ಬಿಟ್ಟು ಸರ್ ಎಲ್ಲರೂ ಕಾಪಿ ಹಾಕ್ಯಾರ ಸರ್. ಮತ್ತೆ DC ಇಶ್ಯೂಡ್ ಸರ್, ಪಾಣಿ ರನ್ನಿಂಗ್ ಪಾಣಿ ತೆಗೆದು ಸರ್, ಪಾಣಿಯನ್ನ ಸರ್ಕಾರ ಇರ್ತಲ್ಲ ಮತ್ತೆ ಜನಸ್ಪಂದನದಲ್ಲಿ ಈಗ ದಯವಿಟ್ಟು ವೆಚ್ಚಿನಿ ಬರತ್ತಂತ ಬರ್ತೀನಿ. ವಾರ ಅನ್ಬಿಟ್ರೆ ಸರ್ ಇನ್ನೊಂದು ಸ್ವಲ್ಪ ಫೋನ್ ಮಾಡಿರ್ತೀವಿ, ಅವ್ರು ತಕ್ಷಣ ಪೊಲೀಸ್ ಸಂಘಟನೆ ಹೋಗಿ ಮಾಡಿಬಿಟ್ರೆ ಸರಿ ಹೋಗ್ತದೆ. ಏನಾಗ್ಯದ ನಮ್ಮೂರಾಗ ಗೌರ್ಮೆಂಟ್ ಲ್ಯಾಂಡ್ ಅದ್ರ 4 ಎಕರೆ ಭೂಮಿ. ಅದು ತಹಸೀಲ್ದಾರ್ಗ DC ಹಲವಾರು ಬಾರಿ ಮನವಿ ಕೊಟ್ರಲ್ಲ, ನಮ್ಮ ಮನವಿಗೆ ಏನು ಸ್ಪಂದಿಸಿಲ್ಲ. ಅದು RI ಕುಲಕರ್ಣಿ ಇಬ್ಬರು ಬಂದಿಸಿ ಅದು ಗೌರ್ಮೆಂಟ್ ಲ್ಯಾಂಡ್ ಒಳಗಡೆ ಕರ್ನಾಟಕ ಸರ್ಕಾರ ಬೋರ್ಡ್ ಹಾಕಿದ್ರು ಕೂಡ ಆ ವ್ಯಕ್ತಿ ಹೋಗಿಸಿ ಮತ್ತೆ ಗಳೆ ಹೊಡಿಸಿ ಮತ್ತೆ ಬಿತ್ತೇನ್ರಿ. ಅದ್ರ ಸಲುವಾಗಿ ನಮ್ಗೆ ನ್ಯಾಯ ಬೇಕಾಗಿತ್ತು, ಅದಕ್ಕೆ ಬಂದಿದ್ವಿ. ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅನಿಸಿಕೆ ಬಿತ್ತೇನ್ರಿ ಅವನು.